ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 2 ರೆಸಿಪಿಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ರೆಸಿಪಿ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ, ಎರಡನೇ ರೆಸಿಪಿ ಗಿಣ್ಣು ಮಾಡುವ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಗಿಣ್ಣು ವಿಡಿಯೋನ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವಾಗ ಕಂಪ್ಲೀಟ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ ಕೂಡ ದಾಟಿದೆ. ಇದಕ್ಕೆ ಕಾರಣ ನೀವು ನಿಮ್ಮಗಳ ಸಹಕಾರ ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ಜೊತೆಗೆ ನನ್ನ ಫ್ಯಾಮಿಲಿಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ನನ್ನ ಫ್ರೆಂಡ್ಸ್, ನಿಮ್ಮಗಳ ಸಹಕಾರಕ್ಕೆ ನಾನು ಚಿರಋಣಿ. ನಿಮ್ಮ ಸಹಕಾರ ಕೂಡ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಆಶಿಸುತ್ತಾ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ತುಂಬ ಕೃತಜ್ಞತೆಗಳನ್ನು ಹೇಳುತ್ತಾ ಇವತ್ತಿನ ಮೊದಲಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು 3 ಬೇಬಿ ಕಾರ್ನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು, ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನೋಡಿ, ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ. ಈ ಬೇಬಿ ಕಾರ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ನೋಡಿ, ಕುದೀತಾ ಇದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಅಥವಾ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ನಂತರ ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದು ಫ್ರೈ ಆದ ನಂತರ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇದು ತೆಗೆದ ನಂತರ 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಹಾಕ್ತಾಯಿದ್ದೀನಿ. ನಂತರ 3 ರಿಂದ 4 ಹಸಿಮೆಣಸಿಕಾಯಿ ಕೂಡ ಉದ್ದುದ್ದ ಕಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಮತ್ತು ಹಸಿಮೆಣಸಿನ್ಕಾಯಿ ಡೀಪಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಫ್ರೈ ಆಗ್ತಾ ಇದೆ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಟ್ ಮಾಡಿರುವ 1 ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿ ಟೊಮೊಟೊನ ನಾನಿಲ್ಲಿ 1 ತೊಗೊಂಡು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಆಲ್ರೆಡಿ ನಾವು ಬೇಬಿ ಕಾರ್ನ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಂಗಾಗಿ ಇದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಬೋದು, ರೊಟ್ಟಿ ಚಪಾತಿ ಕೂಡ ಸೈಡ್ ಡಿಶ್ ಆಗಿ ಬಳಸ್ಬೋದು ಈ ರೀತಿ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈನ. ನಂತರ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಬೇಬಿ ಕಾರ್ನ, ಅದನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಕೂಡ. ನೋಡಿ, ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾವಿಲ್ಲಿ ಮೆಣಸಿನ ಪುಡಿನ ತೊಗೋಬೇಕು. ಅರ್ಧ ಟೀ ಸ್ಪೂನ್ ಮೆಣಸಿನ ಪೌಡ್ರನ್ನು ಹಾಕ್ಕೋಬೇಕು. ಮತ್ತೊಂದು ಸಲ ಮಿಕ್ಸ್ ಮಾಡಿ ನಾನು 1 ಟೀ ಸ್ಪೂನಷ್ಟು ಸೋಯಾ ಸಾಸನ್ನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ. ಬೇಕಾದರೆ ವಿನಿಗರ್ ಕೂಡ ಬಳಸ್ಬೋದು. ನಾವೇನು ಮೊದಲು ಕರಿಬೇವಿಂದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಕೊನೆಯದಾಗಿ ಹಾಕಬೇಕು. ನಿಮಗೆ ಇನ್ನೂ ಸ್ವಲ್ಪ ಫ್ಲೇವರ್ ಬೇಕಂದರೆ ಜೀರಿಗೆ ಪೌಡ್ರು ಕೂಡ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಂದರೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇವಾಗ ರೆಡಿಯಾಗಿದೆ ಈ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಇವಾಗ ಗಿಣ್ಣು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಲೀಟ್ರ್ ಹಾಲು, ಅಂದರೆ ಹಾಲು ಮತ್ತು ಗೀಬು ಮಿಕ್ಸ್ ಆಗಿದೆ. ಇದು 1/4 ಲೋಟದಷ್ಟು ಹಾಲಿದೆ, ಸ್ವಲ್ಪ ಗೀಬು ಹಾಕ್ಕೊಂಡಿದ್ದೀನಿ. ಇದು ಎಮ್ಮೆ ಹಾಲಾಗಿರೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ, ಹಂಗಾಗಿ ಗೀಬು ಹಾಲನ್ನು ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ, ಇದಕ್ಕೆ ನಾನು 1 ಬೌಲಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಬೆಲ್ಲ ಎಲ್ಲ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ 2 ರಿಂದ 3 ಏಲಕ್ಕಿ ಕೂಡ ಹಾಕಿ ಚೆನ್ನಾಗಿದು ಮಿಕ್ಸ್ ಮಾಡಬೇಕು. ಈ ಏಲಕ್ಕಿ ಹಾಕೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಬೆಲ್ಲ ಕರಗ್ತಾ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಒಂದು ಸ್ಟ್ರೈನರಲ್ಲಿ ಈ ರೀತಿ ನೆಕ್ಸ್ಟ್ ಒಂದು ಪಾತ್ರೆ, ನಾವು ಯಾವ ಪಾತ್ರೆಯಲ್ಲಿ ಗಿಣ್ಣು ಮಾಡ್ತೀವೋ ಆ ಪಾತ್ರೆಗೆ ಈ ರೀತಿ ಸೋಸ್ಕೋಬೇಕು. ಇದು ಸೋಸ್ಕೊಂಡ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಲೆ ಮೇಲೆ ಅಥವಾ ಗ್ಯಾಸ್ ಮೇಲೆ ಇಡಬೇಕು. ನಾನು ಆಲ್ರೆಡಿ ಪಾತ್ರೆ ಕೂಡ ಹಾಕಿ ಒಲೆಯ ಮೇಲೆ ಇಟ್ಟಿದ್ದೆ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡಿ, ಮೇಲೊಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷನಾದರೂ
ಬೇಯಿಸ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಇವಾಗ ಬೆಂದಿದೆ ಗಿಣ್ಣು. ಈ ಗಿಣ್ಣು ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಹತ್ತಿದ್ರೆ ಗೊತ್ತಾಗುತ್ತೆ. ಅದು ಎರಡು ಕಡೆನೂ ಏನು ಹತ್ಕೊಳ್ಳೋದಿಲ್ಲ. ಹಾಲಿದ್ರೆ ಅದು ಬೆಂದಿಲ್ಲ ಅಂತ ಅರ್ಥ, ಏನು ಹತ್ಕೊಳ್ದೇ ಇದ್ದರೆ ಅದು ಬೆಂದಿದೆ ಅಂತ ಅರ್ಥ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಒಂದು ಬೌಲಿಗೆ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಇದು ನೋಡಿ ಐಸ್ ಕ್ರೀಮ್ ಥರ ಇದೆ. ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ಸೇಮ್ ಐಸ್ ಕ್ರೀಮ್ ತಿನ್ನೋಷ್ಟು ಖುಷಿ ಆಗುತ್ತೆ. ಈ ಗಿಣ್ಣುವನ್ನು ಆದಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು ಅಂತ ಹೇಳ್ತಾರೆ. ಇದ್ರ ಏನು ಕಾರಣ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನಿವಾಗ ಬೇಬಿ ಕಾರ್ನ್ ಫ್ರೈ ಮತ್ತು ಇದರ ಜೊತೆಗೆ ಎಣ್ಗಾಯಿ ಕೂಡ ಮಾಡ್ಕೊಂಡಿದ್ದೆ, ಮೆಣಸಿನ್ಕಾಯಿ ಎಣ್ಗಾಯಿ. ಇದು ರೊಟ್ಟಿಗೆ. ನಂತರ ಗಿಣ್ಣು ಕೂಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.